ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗಲ್ಲಿ ನಾನು ಮಾಡಿರೋದು ಸೌತೆಕಾಯಿ ರೊಟ್ಟಿ. ಸೌತೆಕಾಯಿ ರೊಟ್ಟಿ ಮಾಡಲಿಕ್ಕೆ ನಾನು ತೊಗೊಂಡಿರೋದು 2 ದೊಡ್ಡ ಸೈಜಿನ ಸೌತೆಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಚಿಕ್ಕ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಕೊಬ್ಬರಿ ತುರಿಯೋ ಅಂಥ ಒಂದು ಇದರಲ್ಲಿ ಗ್ರೇಟರಲ್ಲಿ ನಾವು ನೀಟಾಗಿ ತುರ್ಕೋಬೇಕು. ಕೊಬ್ಬರಿನ ಯಾವ ರೀತಿ ತುರ್ಕೋತೀವೋ ಆ ರೀತಿ ನಾವು ಸೌತೆಕಾಯಿನ ಮತ್ತು ಕ್ಯಾರೆಟ್ನ ತುರ್ಕೊಂಡು ಎತ್ತಿಟ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸು ಮುಂಚೆನೇ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಈ ರೀತಿಯಾಗಿ ನಾನು ತುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಈ ಕಪ್ಪಿನ ಅಳತೆ ಅಷ್ಟು ನಾನು ಸೂಜಿ ರವೆನ ತೊಗೊಂಡಿದ್ದೀನಿ. 2 ಕಪ್ ಅಷ್ಟು ನಾನು ಸೂಜಿ ರವೆನ ಹಾಕೋತಾ ಇದ್ದೀನಿ. ಬೆಂಗಳೂರು ರವೆ, ಸೂಜಿ ರವೆ ವೈಟ್ ಕಲರ್ ಇರುತ್ತಲ್ಲ, ಸೊ ಅದನ್ನು ನಾನೀಗ 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ 2 ಕಪ್ಪಷ್ಟು ಸೂಜಿ ರವೆ ಹಾಗೆ 2 ಚಮಚದಷ್ಟು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ನಾನು ಹಾಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ತಾಳಿಪಟ್ಟಿಗೆಲ್ಲ ನಾವು ಚಿಕ್ಕ ಚಿಕ್ಕ ಸಣ್ಣದಾಗಿ ಕಟ್ ಮಾಡ್ಕೋತೀವಲ್ಲ, ಆ ರೀತಿ ಕಟ್ ಮಾಡಿದ್ದೀನಿ. ಅದನ್ನು ಕೂಡ ನಾನೀಗ ಹಾಕೋತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ನಾನು ಸೂಜಿ ರವೆ ತೊಗೊಂಡಿರೋ ಆ ಕಪ್ಪಿನ ಮೆಜರ್ಮೆಂಟಲ್ಲೇ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕಿದ ನಂತರ ನಾನು ಇದನ್ನಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ಇದು ತುಂಬಾ ನೀರು ಹೊಡೆಯುತ್ತೆ. ಸೊ ಇದಕ್ಕೆ ನಾವು ಯಾವುದೇ ರೀತಿ ನೀರು ಹಾಕೋದಾಗಲಿ ಏನು ಹಾಕೋದಾಗಲಿ ಹಾಕೋ ಆಗಿಲ್ಲ. ಆ್ಯಂಡ್ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಏನು ಬೇಕೋ ಅದೆಲ್ಲ ಹಾಕ್ಕೋಬೋದು. ನನ್ನ ಮಗಳು ಹಸಿಮೆಣ್ಸಿನ್ಕಾಯಿ ಬೇಡ ಅಂತಾಳೆ ಅಂತ ನಾನು ಬರೀ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲದನ್ನು ನಾವು ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಹಾಕಿರೋದು ಸೌತೆಕಾಯಿ, ಕ್ಯಾರೆಟ್ ಮತ್ತು ಈರುಳ್ಳಿ ಅಷ್ಟೇ. ಅದನ್ನು ನಾನೀಗ ಸ್ವಲ್ಪ ಒಂದು ಇಡೀ ಮುದ್ದೆ ಅಷ್ಟು ತೊಗೊಂಡ್ಬಿಟ್ಟು ಈ ಹೋಳಿಗೆ ತಟ್ತೀವಲ್ಲ, ಆ ಹೋಳಿಗೆ ಎಲೆ ಮೇಲೆ ನಾವು ನೀಟಾಗಿ ಈ ರೀತಿ ತಟ್ಕೋಬೇಕು. ಅದು ನೀರು ಥರನೇ ಇರುತ್ತೆ, ಏನೂ ಆಗೋದಿಲ್ಲ. ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ಲದೆ ನಾವು ನೀಟಾಗಿ ಈ ರೀತಿ ರೌಂಡ್ ಶೇಪ್ ಆಗಿ ನಾವು ನೀಟಾಗಿ ತಟ್ಕೋಬೇಕು. ವೆರಿ ಸಿಂಪಲ್, ಬೇಗನೆ ಆಗುತ್ತೆ ಇದು ರೆಸಿಪಿ. ಕ್ವಿಕ್ಕಾಗಿ ಆಗೋವಂಥ ರೆಸಿಪಿನೇ ಹೇಳ್ಬೋದು. ಆ್ಯಂಡ್ ಹೆಲ್ದಿ, ಸೌತೆಕಾಯಿ ತುಂಬಾ ಹೆಲ್ದಿ ಅಂತಲೇ ಹೇಳ್ತಾರೆ. ಸೊ ಹೆಲ್ದಿ ಫುಡ್ನ ನಾವು ತಿಂತಿದ್ದೀವಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ರೌಂಡ್ ಶೇಪಾಗಿ ನಾವು ನೀಟಾಗಿ ತಟ್ಟಿ ಇಟ್ಕೋಬೇಕು. ಹಂಚು ಕಾದ ನಂತರ ಹೋಳಿಗೆ ಎಲೆ ಸಮೇತ ನಾವು ಹಂಚ ಮೇಲೆ ಈ ರೀತಿ ಹಾಕ್ಕೋಬೇಕು. ಹಾಕಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಏಕೆಂದರೆ ನೀರಿನ ಅಂಶ ಇರೋದ್ರಿಂದ ಬೇಗ ಬಿಟ್ಕೊಳ್ಳೋದಿಲ್ಲ. ಹೋಳಿಗೆ ಎಲ್ಲ ಆದರೆ ಬೇಗ ಬಿಟ್ಕೊಳ್ಳುತ್ತೆ, ತಾಳಿಪಟ್ಟು ಹೋಳಿಗೆ ಎಲ್ಲ ಆದರೆ. ಇದು ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನಾವು ಇದ್ರ ಮೇಲೆ ಟ್ಯಾಪ್ ಮಾಡ್ಕೋಬೇಕು ಸುತ್ತಲೂ. ಇದಾದ ನಂತರ ಅದು ಒಂದು ಸೈಡಿಂದ ನೀಟಾಗಿ ಈ ರೀತಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಕೆಳಗಡೆ ಬಿಸಿ ಆದಮೇಲೆ ನೀವು ನೋಡ್ಬೋದು, ನೀಟಾಗಿ ಎಲ್ಲೂ ಕ್ರ್ಯಾಕ್ ಬರಲೆ ಕೀಳ್ದೇ ನೀಟಾಗಿ ಬರ್ತಾಯಿದೆ. ಈ ರೀತಿ ನೀಟಾಗಿ ಬರುತ್ತೆ. ಸ್ವಲ್ಪ ಹೊತ್ತು ನಾವು ಆ ಎಲೆನ ಉಲ್ಟಾ ಹಾಕ್ಬಿಟ್ಟು ಅದ್ರ ಮೇಲೆ ಬಿಡಬೇಕು. ಇದಕ್ಕೆ ನಾನಿಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪ ಹಾಕ್ಬೋದು, ಎಣ್ಣೆ ಹಾಕ್ಬೋದು, ಅಥವಾ ಬೆಣ್ಣೆನಾದರೂ ಹಾಕ್ಕೋಬೋದು, ನಮ್ಮ ಚಾಯ್ಸು. ಒಂದು ಕಡೆ ನೀಟಾಗಿ ಬೆಂದ ನಂತರ ನೀಟಾಗಿ ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಬಂದಿದೆ. ಎರಡೂ ಕಡೆನೂ ನಾವು ನೀಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ. ಯಾಕಂದರೆ ಸೌತೆಕಾಯಿ ಬೇಯಬೇಕು, ಹಿಟ್ಟೆಲ್ಲ ಬೇಯಬೇಕಲ್ವ. ಸೊ ನಾವು ಹೈ ಫ್ಲೇಮಲ್ಲಿ ಬೇಯಿಸೋದಕ್ಕಿಂತ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಒಳ್ಳೆಯದು. ಎರಡೂ ಕಡೆನೂ ನಾವು ಬ್ರೌನ್ ಕಲರ್ ಆಗಿದೆ. ನಾನೀಗ ಪ್ಲೇಟಿಗೆ ನೀಟಾಗಿ ತಕ್ಕೋತಾ ಇದ್ದೀನಿ. ಇದೇ ರೀತಿ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ.
ಇದನ್ನು ನಾವು ಕೆಂಪು ಚಟ್ನಿ ಜೊತೆ ಆದ್ರೂ ತಿನ್ಬೋದು, ಮೆಂತ್ಯ ಚಟ್ನಿ ಜೊತೆ ಆದ್ರೂ ತಿನ್ಬೋದು, ಕಾಯಿ ಚಟ್ನಿ ಜೊತೆನಾದ್ರೂ ತಿನ್ಬೋದು. ನಾನು ಕಾಯಿ ಚಟ್ನಿ ಜೊತೆ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.